ಯಾಕೆ ಯಾವ ಸೊಬಕ್ಕ ಯಾವಾಗ ಬಂದಿರಿ? ಆರಾಮದೀರ? ಹ್ಞೂ ರೀ ವೈನಿಯಾರ ಆರಾಮದೇವ್ರಿ. ನೀವು ಆರಾಮದೀರಾ? ಹುಡುಗರು ಹೆಂಗದಾರ್ರಿ? ನನ್ನ ಹಳೆಯಾರು ಸ್ವಸ್ತ್ಯಾರು ಆರಾಮದಾರ್ರಿ? ಮತ್ತು ಅಣ್ಣ ಹೆಂಗದಾನ್ರಿ? ಇವ ಅವರು ಎಲ್ಲರೂ ಆರಾಮದಾರ. ಬಾ, ನಿಮ್ಮ ದೊಡ್ಡವ ನಿನ್ನ ಆಗಾಗ ನೆನೆಸ್ತಾಳ. ಮನೆಗೆ ಬಾ, ಅಲ್ಲ ಮನೆಗೆ ಬಂದು ಚಾ ಕುಡ್ದು ನಿಮ್ಮ ದೊಡ್ಡವನ್ನ ಮಾತಾಡಿಸಿ ಹೋಗೋರಂತಿ. ಬರ್ರಿ. ಬರ್ತೇನೆ ರೀ ವೈನಿ. ಮತ್ತು ಇನ್ನು 9 ದಿನ ಇಲ್ಲೇ ಇಲ್ರಿ, ನಾವಿನ್ನು ಜಾತ್ರೆ ಮುಗಿ ಮಾಟ. ಒಂದಿನ ಬಂದು ಹೊಕ್ಕೇನ್ರಿ. ಒಂದಿನ ಬಂದು ಮನೆಗೆ ಬಂದು ದೊಡ್ಡವನ್ನ ಮಾತಾಡಿಸಿ ಹೊಕ್ಕೇನು ತಗೋರಿ. ಇಲ್ಲೇ ಬಂದು ಬಾರೇವ. ಇಲ್ರಿ ವೈನಿ, ಜಳಕ ಮಾಡಿದ್ವಿ ಯಾರೀ? ನಾನು ಜಳಕ ಮಾಡೀನಿ, ಹುಡುಗರು ಜಳಕ ಮಾಡಿಸೇನ್ರಿ. ಅಟ್ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೇವ್ರಿ. ಬರುವಾಗ ಬಂದು ಹೊಕ್ಕೇನು ತಗೋರಿ. ಆರಾಮದಿರಲ್ಲೇವಾ? ಹ್ಞೂ ರೀ ವೈನಿ ಆರಾಮದೇವ್ರಿ. ಚಲೋ ಆತು ಬಿಡಿವ, ಬಾ ಚಲೋ ಆತು. ಅಂದಂಗೆ ತಂಗಿ ನಿಮ್ಮ ಹಿರಿಯ ನೌಕರಿ ಮಾಡ್ತಾನೆ ಇವ? ಹ್ಞೂ ನೌಕರಿ ಮಾಡ್ತಾರಲ್ರಿ. ಹೌದು, ಎಲ್ಲೇ ಈಗ ಅಲ್ಲೇ ಇದಿರ್ನ ಇವ? ಬೆಂಗ್ಳೂರಾಗದಿರ್ನ? ಮತ್ತೆ ಎಲ್ಲಾರ ಡ್ಯೂಟಿ ಕಮ್ಮಿ ಅಲ್ಲಿ ಬೇರೆ ಕಡೆ ಹಾಕ್ಯಾರ? ಈಗ ಬೆಳಗಾವ್ದಾಗದೇವ್ರಿ. ಅಲ್ಲೇ ಒತ್ತಾಟನೆ ಇದ್ದ. ಈಗ 9 ವರ್ಷ ಆತ್ರಿ. ಅಲ್ಲೇ ಬೆಳಗಾವ್ದಾಗದೇವ್ರಿ. ಹೌದನ? ಅದಕ್ಕೆ ನಿನ್ನ ಮಕ್ಕಳ ಭಾಷೆ ಬದ್ಲಿದವ. ಇವರು ಮಾತಾಡ್ಕೊಂತ ಬರಾತಿದ್ರ. ಹಿಂಗೆ ಯಾಕೆ ಮಾತಾಡ್ತಾರೆ ಇವ? ಮರಾಠಿ ಮಾತಾಡ್ದಂಗೆ ಮಾತಾಡ್ತಾವಲ್ಲ ಹುಡುಗರು ಅಂತಂದು. ಹೌದ್ರಿ, ಅಲ್ಲೇ ಹಿಂದಿನ ಮಾತಾಡೋದಲ್ರಿ. ನಮ್ಗೆ ಅಲ್ಲೇ ಇದ್ದಿದ್ದು ಈಗ ಕನ್ನಡನ ಜಾಸ್ತಿ ಬರುವಲ್ಲ ರೀ ವೈನಿ. ಹಿಂದಿನ ಮಾತಾಡಿದ್ರಿ ಅಲ್ಲೇ. ಹಾಕೋಲ್ ಬಿಡೇವ, ಆರಾಮದಿರಲ್ಲ? ನಡಿವೊಮ್ಮೆ ಬಂದಿದ್ದೀವಿ ರೀ ವೈನಿ. ಒಂದು 8 ದಿನ 10 ದಿನ ರಜಾ ತೊಗೊಂಡು ಬಂದಿದ್ನಿ ರೀ. ಈಕಿಗೆ ಅವ್ವಂದ ಕಾಲಿಗೆ ಕಾಲಾಗಿನ ಹೆಬ್ಬಟ್ಟಿನ ನಡುವಿನ ಬಟ್ಟ ತುದ್ಬಟ್ರಿ ಮತ್ತು ಅದ್ರ ಬಾಜು ಬಟ್ಟನ ತೆಗ್ದಾರ್ರಿ. ಶುಗರ್ ಭಾಳ ಹೆಚ್ಚಾಗಿ ಅವು ಕಾಲಿಗೆ ಏನೋ ನೋವು ಬಡಿಸ್ಕೊಂಡದ್ದು ಮಾದರ್ಕಿಲ್ಲ ಅಂತ್ರಿ. ಹೌದೇವ, ಒಮ್ಮೆ ಹೊಂಗಲ್ಕ ದವಾಖಾನಿಗೆ ಬಂದಿದ್ರು. ನಾವು ದಾಡಕ್ಕೆ ಹೋಗಿದ್ವಿ, ಅವರು ಹೊಂಗಲ್ಕ್ಕೆ ಹೋಗಿದ್ರಂತ. ಅವರು ನಮ್ಮ ಕೂಡ ಬಸ್ ಹತ್ತಿದ್ರು. ಕೇಳಿ ನೀಟಾಗಿ ಹೊಂಟ್ರಿ ಅತ್ತಿಯಾರ ಅಂತ. ಇಲ್ವಾ ಆರಾಮಿಲ್ಲ, ದವಾಖಾನಿಗೆ ಹೊಂಟೇನಿ ತೋರಿಸ್ಕೊಳಕಂದ್ರೆ. ಬಟ್ ನೋವಾಗೈತಿವ, ಮುಳ್ಳು ಬಡ್ದದ್ದು ಮಾಯಾವಲ್ದು. ತೋರಿಸಿ ದವಾಖಾನೆ ಸಾಕಾಗೈತಿ. ಅದಕ್ಕೆ ಬೇಡ ಬಟ್ ತೆಗಿತೇನೆ ಅಂದಾರ ಅಂತ ಹೇಳಿದ್ಲು. ಅವಾಗ ಬಂದು ಒಂದು 10 ದಿನ ಇದ್ದು ಹೋಗಿದ್ವಿ ನೋಡ್ರಿ. ಆಕಿಗೆ ಅವಾಗ ಕಾಲು ನೋವಾದಾಗ ಬಂದಿದ್ದು ಹೋಗಿದ್ದೀವಿ ರೀ. ನೀವು ಯಾರು ಭೇಟಿ ಆಗಲಿಲ್ಲ. ಆಗ ಹೊಲಕ್ಕೆ ಹೋಗಿದ್ದೀವಿ ಬಿಡಿ, ಮನ್ಯಾಗ ಇರ್ತಿರ್ಕಿಲ್ಲ. ಅದಕ್ಕೆ ನೀವು ನಮಗೆ ಭೇಟಿಯಾಗಿಲ್ಲ, ನಾವು ನಿಮಗೆ ಭೇಟಿಯಾಗಿಲ್ಲ. ಬರ್ರಿ ಅವ್ವ, ಗುಡಿತಾನ ಬರ್ರಿ. ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ನಿನ್ನ ಮಕ್ಕಳು ಕರ್ಕೊಂಡು ನಾಷ್ಟ ಚಾ ಇರ್ತೈತಿ ಮಾಡ್ಬೇವ. ನಾನು ಹೋಗ್ತೀನಿ, ವಾರ ಆಯ್ತು. ಲೇ ಕಮಲವ ಯಾಕೆ ಶಾರವ್ವ ಇತ್ತಾಗ ಹೊಂಟಿದಿ? ಗಿರ್ಜಕ್ಕ ಒಂದು 15 ದಿನ ಆಗಿತ್ತೇವ ನಾನು ಊರಿಗೆ ಹೋಗಿದ್ನಿ. ಹಿಂಗಾಗಿ ಇದು ಜಾತ್ರೆಗೆ ಮತ್ತೀಗ 9 ದಿನ ವಾರ ಬಿಟ್ಟಾರಲ್ಲ, ರೊಟ್ಟಿ ಮಾಡೋದು ಇಲ್ಲ. ನಾನು ರೊಟ್ಟಿ ಮಿಷನ್ಯಾರ ಮನೆಗೆ ಹೊಂಟೇನಿ ರೊಟ್ಟಿ ಇಸ್ಕೊಂಬರಾಕ. ಯಾಕ ಮಾರಾಕ ತಂದು ಬಿಡಾಕೇನ ರೊಟ್ಟಿನ? ತರ್ತೇನೆ ಬಿಡೇವ ಗಿರ್ಜಕ್ಕ, ಮತ್ತೆಲ್ಲಿ ಟೈಮ್ ಐತಿ. ನಾನು ಒಂದು 4 ದಿನ ಮುಂದಿರ್ತಾರ ಬರಲಿಲ್ಲ, ಬಂದಿದ್ರೆ ರೊಟ್ಟಿನ ಬಡದು ಇಟ್ಕೊತಿದ್ನಿ. ಮತ್ತು ಹೇಳೇನಕ್ಕಿಗೆ ನಿನ್ನೆ ಫೋನ್ ಹಚ್ಚಿ ಸುಮಿತ್ರಂದು ಮಿಷನ್ ಐತಲ್ಲ, ರೊಟ್ಟಿ ಮಿಷನ್ ಹಾಕಿ ಹೊಸದು ತೊಗೊಂಡಾಳ. ಮೊನ್ನೆ ಗುಂಪಿನ್ಯಾಗ ಸಾಲ ತಗೊಂಡು ಹೊಸ ಮಿಷನ್ ತೊಗೊಂಬಂದಾಳ. ಆಕಿ ರೊಟ್ಟಿ ಮಿಷನು ಅರ್ಶನದ ಮಿಷನ್ ತೊಗೊಂಬಂದಾಳ. ಹಿಂಗಾಗಿ ರೊಟ್ಟಿ ಅದಾವಂತ ಫೋನ್ ಹಚ್ಚಿ ಕೇಳೇನಿ. ಹೋಗಿ ನಾನೊಂದು 100 ರೊಟ್ಟಿ ತರ್ಬೇಕಂತ ಮಾಡೇನಿ. ಅದಕ್ಕೆ ಅವ್ರ ಮನೆಗೆ ಹೊಂಟೇನಿ. ಬಿಡ, ಮತ್ತೇನು ಮಾಡೋದು? ನಿಮ್ಮ ಹೋಗಿ ಆರಾಮಾಗೈತೆ? ಎಕ್ಕ ಅಟ್ ಆರಾಮಾಗೈತಿ. ಮನೆಗೆ ಬಂದಾಳ. ದವಾಖಾನ್ಯಾಗಿಂದ ಮನೆಗೆ ಕರ್ಕೊಂಬಂದು 4 ದಿನ ಆಗಿತ್ವ. ಮತ್ತು ಆಕಿಗೆ ಹೇಳಿ ಬಂದೇನಿ. ಆಕಿ ಸಣ್ಣ ಆಕಿ ನೋಡು ನಮ್ಮ ವೈನಿ ನೋಡ್ರಿ ಹಿಂಗೆ ದ್ಯಾಮವ್ವನ ಜಾತ್ರೆ ಐತವ, ಮತ್ತು ಅಟ ಹೋಗಿ ಊರ ದೇವತಿ ಅಟ್ ಮನಿಮಾರ ಒಗಾತಿ ಮಾಡಿ ಉಡಿ ತುಂಬಿ ಬರ್ತೇನಿವ ಅಂತ ಹೇಳಿ ಬಂದೆ ನಮ್ಮವ್ವಾಗ. ಆಕಿ ಹೋಗುವ ಮಕ್ಕಳು ಮರಿ ಇದ್ದಾಕಿ. ಮತ್ತು ಆಕಿ ಭಾಳ ಇದು ದನಕರ ಮಕ್ಕಳ ಮೇಲೆ ಹೋಗಿ ಎಲ್ಲ ಮನೆ ಮಾರು ಒಗಾತಿ ಮಾಡಿಕೊಂಡು ಒಂದು ದಿವಸ ಉಡಿ ತುಂಬಿ ಜಾತ್ರೆ ಮುಗಿದಿನ ಬಾರ್ವ ಅಂದಾಳ. ಹೌದು ತಗೋ, ಮತ್ತು ಅದು ಕರೆನವ. ಮತ್ತು ಈಗ ಹಗಲೆಲ್ಲ ಆಗೋದಿಲ್ಲ, ದ್ಯಾಮವ್ವನ ಜಾತ್ರೆ 10 ವರ್ಷಕ್ಕೊಮ್ಮೆ ಮಾಡ್ತಾರೆ. ಮತ್ತು ಬಂದದ್ದ ಬೇಷ ಆತು, ಚಲೋ ಆತು. ಬಂದು ಚಲೋ ಮಾಡಿದ್ವಿ. ಅಕ್ಕ ನಿನ್ನೆ ಮುಂಜಾನೆ ಹಿಂದೆ ಹಿಡಿದು ಅಷ್ಟು ಬಾಂಡೆ ತಕ್ಕೊಳ್ಳೋದು, ಡೆಬ್ಬಿ ಬೆಳ್ಕೊಳ್ಳೋದು, ಸೆಲ್ ಬೆಳೋದು, ಬೆಳಗಿಟ್ಟು ಮುಂಜಾನೆ ನಾಳ ಬಂದಾಗ ಹಾಸಿಗೆ ಹೋಗೋದಾಕಿ ಬೆಳ್ಕೊಂಡು ಸಾರಿಸ್ಕೊಂಡೇನಿ ಎಲ್ಲಾನು. ಯಾಕೆ ಹೊಲ್ಬಿಡ್ದು ಅನ್ಕೊಂಡ್ರೆ ಒಂದಿನ 2 ದಿನ ಮನೆ ಮಾರು ಹೋಗಾಚಾಗ್ತೀವ. ಗಿರ್ಜಕ್ಕ, ನಿಮ್ದಕ್ಕೆ ನೀವು ಗುಡಿಗೆ ಬರ್ತೀರಿ? ಹೋಗಿ ಪೂಜಾ ಮಾಡಿಸಿ ಬರೋಣ. ಹ್ಞೂನ್ವಾ, ಉಡಿನ ಮಂಗಳಾರ ತುಂಬ್ರಿ ಅಂತ ಹೇಳ್ಯಾರ ಎಲ್ಲಾರು. ಉಷ್ಟೂರುಕು ಒಂದೇ ದಿನ ತುಂಬಬೇಕಂತ ಉಡಿನ. ಹೌದಾ? ನಂಗೆ ಕರಿತೀರಿ ನೀವು? ಹ್ಞೂನ್ವಾ ಪಾತಿಮಕ್ಕ, ನಾವು ಹೋಗುವಾಗ ನೀನು ಕರಿತೀವಿ, ನೀನು ಬರುವಂತಿ. ಬಂದು ಉಡಿ ತುಂಬಿ ಊಟ ಮಾಡಿ ಬರುವಂತಿ. ದಿನ ಅಲ್ಲೇ ಹೋಗ್ರಿ, ಗುಡಿಗೆ ಹೋಗಿ ಹುಡುಗರು ಕಳಸ ಉಪ್ಪು ತಿನ್ ಚಾ ಕುಡ್ದು ನಾಷ್ಟ ಮಾಡಿ ಬರಲಿ. ದಿನ ಊಟ ಇರ್ತೈತಿ, ಉಂಡು ಬರ್ರಿ. ಹೌದು, ನಮ್ದಕ್ಕೆ ಬೇಟೆ ಹೇಳ್ತದೆ ಊಟ ಐತೆ ಅಂತ. ನಾವು ಊಟ ಮನೆಯಲ್ಲೇ ಮಾಡಿತಾ ಇದ್ದೀವಿ. ನೀನು ಮನ್ಯಾಗ ಉಣ್ರ ಉಣ್ವಲ್ಲಿ ಹಾಕುವ, ಹುಡುಗರ್ನಾರ ಕಳಸ.
ಆ ತಗೋರ್ವಾ ಗಿರ್ಜಕ್ಕ ನಂದು ಹಾರೆ ಹೋಯ್ತಿ, ನಾನು ರೊಟ್ಟಿ ಮತ್ತು ಯಾರಿಗಾರ ಕೊಟ್ಟಿಗಿಟ್ಟಾಳಕಿ, ನಾ ಹೋಗಿ ಮೊದಲು ಅವ್ನು ತಂದು ಇಟ್ಕೋತೇನೆ, ಮನ್ಯಾಗ ಹೋಕ್ಕೇನೆ. ಏ ನಿಲ್ಲು ಶಾರಕ್ಕ, ನಾನು ಬರ್ತೀನಿ. ಏ ಎದಕ್ಕೆ ಬರ್ತೀಯವ್ವ ನೀನು? ಇಲ್ಲ, ನಮ್ದಕ್ಕೆ ಜೋಳದ ರೊಟ್ಟಿ ಬೇಕಾ ಅಂತೆ ಮನೆಯಲ್ಲಿ, ನಮ್ಮದು ನಾನಿಮ್ಮ ಹೇಳ್ತಾ ಇದೆ, ಅದಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆಗೆ. ಯವ್ವ ನಿನ್ನ ಕೂಡ ನಾನು ನಿಂದ್ರಕ ಟೈಮ್ ಇಲ್ಲ, ನಾ ಹೋಗಿ ತೊಗೊಂಬರ್ತೀನಿ, ನೀ ಆರಾಮ್ಸಿರು ಹೋಗಿ ತೊಗೊಂಬಾರವಾ. ಏನು ಈ ಶಾರಕ್ಕಾಗಿ ಒಂಚೂರು ಪುರ್ಸತ್ತೆ ಇಲ್ಲ, ನಿಲ್ತಾನೆ ಇಲ್ಲ, ಹೋಗ್ತಾ ಇದೆ ನೋಡು ಗಿರಿಜಕ್ಕ. ಇಲ್ಲ ಫಾತಿಮಾ, ಅವ್ರ ಅವ್ಗೆ ಆರಾಮಿಲ್ಲ ಅಂತದ, ಊರಿಗೆ ಹೋಗಿತ್ತು, ನೀನು ಬಂದೈತೆ, ಬಂದು ಪಾಪ ಮನೆ ಮಾರುವಾಗ ಆಟ ಮಾಡೈತಿ, ರೊಟ್ಟಿ ಮಾಡಕ್ಕೆ ಅದಕ್ಕೆ ಟೈಮ್ ಇಲ್ಲಲ್ಲ, ಅದಕ್ಕೆ ಮಾರಾಕ ತರಾಕ ಹೊಂಟೈತಿ. ಇನ್ನು 9 ದಿನ ಮತ್ತು ಏನು ತಿನ್ನೋದು, ಹಗಲಿ ಹೋಗಿ ಉಂಡು ಬರ್ತಾರೆ ಬಿಡು, ರಾತ್ರಿನಾಗಾರ ಒಂದು ಊಟ ಹಾಕ್ಬೇಕಲ್ಲ ಬಂದಾರಿಗೆ ಹಾದಾರಿಗೆ ಅದರ. ಹೌದು ಬಿಡಿ ಗಿರಿಜಕ್ಕ, ಅದು ಕರೇನೆ, ನಾನು ಹೋಗಿ ತರ್ತೀನಿ. ಅಲ್ಲೋ ಮಾರೇ, ನೀವು ತಂದೆ ಮಕ್ಕಳು ಗುಡಿ ಕಡೆ ಬರೋಂಗಿಲ್ಲನ, ನಿಮ್ಮನ್ನು ಕರೆಯಾಕೆ ಬರ್ಬೇಕನ? ಅಲ್ಲ ಓಡ್ಯಾಡೋ ಹುಡುಗರು ಯಾರಲ್ಲಿ ಮಾಡುವಾರ ಯಾರು, ನೀವೇ ಹಿಂಗೆ ಮನೆ ಹಿಡಿದು ಕುಂತ್ರ ಅಲ್ಲ, 4 ಹುಡುಗರು ಕರ್ಕೊಂಡು ಉದ್ಯೋಗ ಮಾಡೋದಂದ್ರೆ ಇನ್ನು ಸಾಮಾನ್ಯ ಕೆಲಸ ಅಂತ ಮಾಡ್ರನ, ದೈವದ ಕೆಲಸ. ಹುಡುಗರನ್ನ ಕಳಿಸ್ಕೊಡೆ, ಹೋಗ್ಯಾರ ನೋಡು ಅಲ್ಲೇ ಅದಾರವ್ರು, ಆ ದೈವದ ಕೆಲಸಪ್ಪ ದೇವಿದು. ಮತ್ತು 9 ದಿನ ನೀವು ನಿಮ್ಮನ್ನೆಲ್ಲ ದಗದ ಉದ್ಯೋಗ ಬಿಟ್ಟು ನಿಂತು ಮಾಡ್ರಿ ಚಂದಾಗಿ ಅಂತ ಹೇಳೇನೆ ಅವ್ರಿಗೆ. ಹೋಗ್ಯಾರ ನೋಡು, ಮುಂಜಾನೆ ಹೋಗ್ಯಾರ ಅಂತೀರಿ, ಅಲ್ಲೇ ಎಲ್ಲ ಕಾರ್ಯ ಹಂಗೆ ಅದಾವು, ಅಷ್ಟು ಒಬ್ಬರ ಇಬ್ಬರ 4 ಮಂದಿ ಮಾಡೋ ಕೆಲಸ ಅಲ್ಲದ, ಎಲ್ಲ ದೈವ ಕಟ್ಕೊಂಡು ಮಾಡ್ಬೇಕಪ್ಪ, ಕಳಿಸ್ಕೊಡು. ನಾನು ನಮ್ಮ ಮನ್ಯಾಗ ಹುಡುಗರಿಗೆ ಹೇಳಿ ನೀವು ಹಿಂಗಾಗಿ ಜಾತ್ರೆ ಚಲೋ ಆಗೋಡ್ದು ಹೊಲಗಳು ನೇಗಲ ಹೊಡೆದು ಒಗದ್ರು ಅವ್ರು ಅಷ್ಟು ಇವ್ರಿಗೆ ಹೇಳಿದ್ದೆವು ಮಾರ, ನಾನು ಹೊಲ್ದಾನ ಉದ್ಯೋಗ ಎಲ್ಲ ಮುಗಿಸ್ರಲಿ ಅಂತಂದ. ಹತ್ತಿ ಹೊಲಗಳು ಲಗೋನ ಹಾಳು ಮಾಡ್ಯಾರ ವರ್ಷಿವ್ರು, ಹತ್ತಿ ಹೊಲಗಳು ಹಾಳಾಗೋತಿಗೆ ಹಂಗೆ ನೇಗಲ ಹೊಡೆದು ಬಡ ಬಡ ಅವ್ರು ಉಟ್ರು ಹೋಗೋದು ಹೊಡೆದು ಕಟ್ಟಿಗೆ ದುಂಡುಗೆ ಮಾಡಿ ಸುಟ್ಟಾರವನು. ಹೊಲ್ದಾಗ ಏನು ಉದ್ಯೋಗ ಇಟ್ಕೊಂಡೇನೇ ಏನಿಲ್ಲ, ಮನೆ ಕಡೆ ನೆನೆಸ್ಲಂಗ 9 ದಿನ ದ್ಯಾಮೋದ್ರಗೊಂದು ಜಾತ್ರೆ ಮಾಡ್ರಪ್ಪ ಅಂತ ಹೇಳೇನ ಅವ್ರಿಗೆ. ಆತ ಚಲೋ ಆತ, ನೀನು ಬಾ ಗುಡಿ ಕಡೆ. ಯಜ್ಜ ಅಮ್ಮ ಎಲ್ಲಿ ಹೋಗ್ಯಾಳು? ಅಲ್ಲೇ ಎಲ್ಲಾರ ಇದ್ದಾಳು ನೋಡು. ಇಲ್ಲಕ್ಕೆ ನಾವು ಅಲ್ಲೇ ಹೂನ್ ಯಾರು ಬಂದಾರ, ಹೂ ತೊಗೋಬೇಕಾಗೈತೆ, ನಮ್ಮ ಅವ್ವ ಕರೆಯಾಕತ್ತ, ಇಲ್ಲಿ ನಿಮ್ಮ ಹೂನ್ ರೊಕ್ಕ ಕೊಡ್ತೇನೆ ತಗೋರಿ ಅಂತ. ಏನಪ್ಪ ಕರದಿ ಯವ್ವ, ಅದು ಹುಡುಗಿ ನಿನ್ನ ಮಗಳು ಹೂ ತೊಗೋತೇನೆ ಅನ್ನಕತ್ತೈತಿ, ಕೊಡಿಸ್ಬಾಕಿಗೆ. ಯಾಕೆ ಬೇ ಯವ್ವ, ಯಾವಾಗ ಬಂದಿರಿ? ಆರಾಮದಿರ? ಹ್ಞೂ ರೀ ದೊಡ್ಡಪ್ಪ, ಆರಾಮದೇವ್ರಿ, ನೀವು ನಿನ್ನೆ ಬಂದೀವಿ ನೋಡ್ರಿ. ಮೇರೆ ಆರಾಮದಾನ ಇವ? ಆರಾಮದಾರ್ರಿ. ಆತ ಬಿಡವ, ಬಂದು ಚಲೋ ಆತ. ಅವ್ರಿ ದೊಡ್ಡಪ್ಪ, ಇವು ಹುಡುಗರು ಶಾಲೆ ಸೂಟಿ ಐತ್ರಿ, ಅವರು ನಮ್ಮ ಮನೆಯವ್ರಿಗೆ ರಜಾ ಇಲ್ರಿ, 1-2 ದಿನ ರಜಾ ತೊಗೊಂಡು ಬರ್ತೇನೆ ಅಂತಾರ್ರಿ, ಅಲ್ಲೇ ಬೆಂಗಳೂರಿಗೆ ಐತ್ರಿ ಡ್ಯೂಟಿ. ಬೇಸಾತ್ ಬಿಡವು, ಆರಾಮದಿರಲ್ಲ? ಹಾಂ ತಗೋ, ಹಿಡೀಲಿ ಇವ್ನ ರೊಕ್ಕನ, ಹುಡುಗಿಗೆ ಹೂ ಕೊಡಿಸು, ನೀವು ಜಾತ್ರೆಗೆ ಬಳಿ ಇಟ್ಕೋರಿ. ಇವ ನಿನ್ನ ಮಕ್ಕಳಿಗೆ ನಿನಗೆ ಅರ್ಬಿ ತಗೋ. ಇಷ್ಟ ಅಪ್ಪ?